ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇಡೀ ಕರ್ನಾಟಕದ ಜನ ನಾವೆಲ್ಲರೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಘನತೆವೆತ್ತಂತ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಸೋಂಕಿರಲ್ಲ. ಜನರ ದೃಷ್ಟಿಯನ್ನು ಇಟ್ಕೊಂಡು, ಜನರ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಆದ್ರೆ ವಿಧಾನಸಭೆ ಒಳಗಡೆ ಹೋದಾಗ ಅವರೊಂದ್ ರೀತಿ ಕಾಂಗ್ರೆಸ್ಸಿನ ಶಾಲುಗಳನ್ನ ಹಾಕೊಂಡು ಕಾಂಗ್ರೆಸ್ಸಿನ ಒಂದು ಬಜೆಟ್ ಅನ್ನ ಮಂಡಿಸುವಂತ ಪ್ರವೃತ್ತಿಯಾಗಿ ಮಾಡಿರುವಂತದ್ನ ಮೊದಲನೇದಾಗಿ ನಾನು ಖಂಡಿಸ್ತೀನಿ. ಪದೇ ಪದೇ ಅವರು ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಟ್ಟಿಲ್ಲ, GDPಯಲ್ಲಿ ನಮ್ಗೆ ಮೋಸ ಆಗಿದೆ, 15ನೇ ಹಣಕಾಸು ಆಯೋಗದಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಈ ತರ ಪದೇ ಪದೇ ಕೇಂದ್ರ ಸರ್ಕಾರವನ್ನ ತೆಗಳುವಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಪದೇ ಪದೇ ಮಾಡ್ತೀವಿ. ಒಂದ್ಸರಿ ಆಗಿದ್ರೆ ನಾವು ಕ್ಷಮಿಸಿ ಕೂತ್ಕೊಂತಾ ಇದ್ವಿ. 4-5 ಬಾರಿ ಪದೇ ಪದೇ ಕೇಂದ್ರ ಸರ್ಕಾರವನ್ನ ತೆಗಳುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ ಇಷ್ಟಪಡ್ತೀನಿ. 15ನೇ ಬಜೆಟ್, 15ನೇ ಹಣಕಾಸು ಆಯೋಗ, ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು? ನೀವೇ ಮುಖ್ಯಮಂತ್ರಿ ಆಗಿದ್ರಿ. ಆಯೋಗ ಕರ್ನಾಟಕಕ್ಕೆ ಭೇಟಿ ಮಾಡಿದಾಗ ನೀವೇ ಮೀಟಿಂಗ್ ಅಲ್ಲಿ ಹೋಗಿದ್ರಿ, ನೀವೇ ಒಪ್ಪಿಗೆ ಕೊಟ್ಟು ಬಂದಿದ್ದೀರಾ. ಒಪ್ಪಿಗೆ ಕೊಟ್ಟು ಬಂದು ಈಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ಯಾರು ಹೇಳ್ತಾರೆ? ಕುಣಿಲಾರ್ದವರು ನೆಲ ಡೊಂಕು ಅಂದಂಗ ಆಯ್ತು. ಕುಣಿಯಕ್ಕಾಗದೆ ನೆಲ ಡೊಂಕು. ಆಡಳಿತ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ಕೆಳಗಿಳಿರಿ. ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಗೂಬೆ ಕೂತರಿಸ್ತೀರಾ? ಇಡೀ ದೇಶಕ್ಕೆ ನೀವು ಒಬ್ಬರೇ ಹಣ ಟ್ಯಾಕ್ಸ್ ಕಟ್ತಂಗೆ ಮಾತಾಡ್ತಾ ಇದ್ದೀರಾ ನೀವು. ಯಾಕೆ ಮಹಾರಾಷ್ಟ್ರ ಕಟ್ತಾ ಇಲ್ಲ, ಡೆಲ್ಲಿ ಕಟ್ತಾ ಇಲ್ವಾ, ಉತ್ತರ ಪ್ರದೇಶ ಕಟ್ತಾ ಇಲ್ಲ? ಎಲ್ಲಾ ರಾಜ್ಯಗಳು ಅವರ ಪಾಲನ್ನ ಕಟ್ತಾರೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಸವಾಲ್ ಹಾಕಿ, ಏನು ಕೇಂದ್ರ ಸರ್ಕಾರದ ಜೊತೆ ಎಲ್ಲಾ ರಾಜ್ಯಗಳು ಅನುದಾನಗಳನ್ನ ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾರೋ ಅದನ್ನ ಬಿಟ್ಟು ನೀವು ಇವತ್ತು ಕೇಂದ್ರವನ್ನ ತೆಗಳುವಂತ ಕೆಲಸವನ್ನ ಮಾಡಿದ್ರ. ಇದನ್ನ ಖಂಡಿಸಿ ನಾವು ಇವತ್ತು ವಾಕೌಟ್ ಮಾಡಿದಿರಿ, ಪ್ಲೇ ಕಾರ್ಡ್ಸ್ ಅನ್ನ ಹಿಡಿದಿದ್ರಿ. ಇವತ್ತು ನಾವು ಪ್ಲೇ ಕಾರ್ಡ್ಸ್ ಅನ್ನ ವಿಧಾನಸಭೆ ಒಳಗಡೆ ಪ್ರದರ್ಶನ ಮಾಡಿದ್ರು ಕೂಡ ಹಿಂದೆ ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿದ್ರು. ನಾವು ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಕಾಂಗ್ರೆಸ್ ಅವರೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿದ್ರು. ನಾವು ಕಾಂಗ್ರೆಸ್ ಅವರು ಕಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿದ್ದ ಮಾಧ್ಯಮಕ್ಕೆ ನಾವು ಕೊಟ್ಟಿದ್ದೀರಿ. ಅವತ್ತು ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಡ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡಿರೋದನ್ನೇ ಸ್ಪೀಕರ್ ಅವರು ಕಟ್ ಮಾಡಿ ಮಾಧ್ಯಮಕ್ಕೆ ಕೊಡದೇ ಇರುವಂತದ್ದು ಘೋರ ಅನ್ಯಾಯವನ್ನ ಮಾಧ್ಯಮಕ್ಕೆ ಮಾಡಿದ್ದಾರೆ, ರಾಜ್ಯದ ಜನಗಳಿಗೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದು ವಿರೋಧ ಪಕ್ಷದ ಹಕ್ಕು. ಜನ ನಮ್ಮನ್ನ ವಿರೋಧ ಪಕ್ಷ ಕೂತರಿಸಿರೋದು ಪ್ರತಿಭಟನೆ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಸರ್ಕಾರ ತಪ್ಪನ್ನ ಹೇಳುವಂತದಕ್ಕೆ ಜನ ನಮ್ಮನ್ನ ಕೂತಿಸಿರೋದು. ಆದ್ರೆ ಇವತ್ತು ಸ್ಪೀಕರ್ ಅವರು ಈ ಒಂದು ಕೆಟ್ಟ ಪರಂಪರೆಯನ್ನ ಹಾಕಿರುವಂತದ್ದು ಒಳ್ಳೇದಲ್ಲ. ಇದು ಇವತ್ತೇನ್ ಬಜೆಟ್ ಮಂಡನೆ ಮಾಡಿದ್ದಾರೆ ಅದು ಕರ್ನಾಟಕದ ರೆವಿನ್ಯೂ ಸುಮಾರು 14,000 ಕೋಟಿ ಕಡಿಮೆ ಆಗಿದೆ ರೆವಿನ್ಯೂ. ಅದೇ ರೀತಿ ಕೇಂದ್ರದ್ದು 3,000 ಕೋಟಿ ಇನ್ಕ್ರೀಸ್ ಆಗಿದೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ಸ್ಪೆಷಲ್ ಅವಾರ್ಡ್ ಅನ್ನ ಕೊಡ್ಬೇಕು, ನೊಬೆಲ್ ಪ್ರಶಸ್ತಿ. ಯಾಕೆಂದ್ರೆ ಕರ್ನಾಟಕದ ಲೋನ್ ಅನ್ನ, ಕರ್ನಾಟಕದ ಸಾಲವನ್ನ ಜನಗಳ ತಲೆ ಮೇಲೆ ಪ್ರತಿ 7 ಕೋಟಿ ಕರ್ನಾಟಕದ ಕನ್ನಡಿಗರ ತಲೆ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಿರೋದು ಒಂದ್ ಕಡೆ, ಲೋನು ಸಾಲದ ಹೊರೆ ಇವತ್ತು 1 ಲಕ್ಷಕ್ಕೆ ದಾಟಿಸ್ಬಿಟ್ಟಿದ್ದಾರೆ. 1 ಲಕ್ಷದ ಮೇಲೆ 1,05,000 ಏನೋ ದಾಟಿಸಿದ್ದಾರೆ ಕೋಟಿ. 1 ಲಕ್ಷ ಕೋಟಿಗೂ ಹೆಚ್ಚು ಸಾಲದ ಕೂಪಕ್ಕೆ ಸಿದ್ದರಾಮಯ್ಯನವರು ನಮ್ಮನ್ನ ನೂಕಿದರೆ. ಮೊದಲ ಮುಖ್ಯಮಂತ್ರಿ ಲಕ್ಷ ದಾಟಿಸಿದ ಸಾಲವನ್ನ ದಾಟಿಸಿದ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಇವತ್ತು
ಕೃಷಿ ಕ್ಷೇತ್ರಕ್ಕೆ, ಅದರಲ್ಲೂ ನೇಕಾರರು ಹೆಸರೇ ಇಲ್ಲ. ಅದರಲ್ಲಿ ಈ ಬಜೆಟ್ ಅಲ್ಲಿ ನೇಕಾರರ ಹೆಸರನ್ನೇ ಮೆನ್ಷನ್ ಮಾಡಿಲ್ಲ. ಬಟ್ಟೆ ಕೊಡುವಂತ ಒಬ್ಬ ಕಾರ್ಮಿಕ, ಅವ್ರ ಹೆಸರೇ ಇಲ್ಲ. ಅದೇ ರೀತಿ ಕೃಷಿ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ. ಬೆಂಗಳೂರಿಗಂತೂ 0 ಸುರಂಗ ಮಾರ್ಗ ಹೇಳಿದ್ದಾರೆ. 40% ಲೂಟಿ ಹೊಡೆದಿದ್ದನ್ನ ಇಡಕ್ಕೆ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ ಇವರು. ಕಾಂಗ್ರೆಸ್ ಅವರು ಈ 40% ಕೆಂಪಣ್ಣ ಹೇಳಿದಾರಲ್ಲ, ಲೂಟಿ ಹೊಡಿತಾ ಇದ್ದಾರೆ ಅಂತ. ಆ ಲೂಟಿ ಹೊಡೆದ ಹಣವನ್ನ ಇಡಕ್ಕೆ ಸುರಂಗ ಮಾರ್ಗ ಮಾಡಿದ್ದಾರೆ. ಆ ಸುರಂಗ ಮಾರ್ಗ ಮಾಡಕ್ಕೆ DPRಗೆ ಹಣ ಇಟ್ಟಿಲ್ಲ, ಪ್ರಾಜೆಕ್ಟ್ಗೆ ಹಣ ಇಟ್ಟಿಲ್ಲ. ಕಳೆದ ಬಾರಿ ಯಡಿಯೂರಪ್ಪನವರು ಇದ್ದಾಗ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿಯವರು ಕಳೆದ ಬಾರಿ ಬೆಂಗಳೂರಿಗೆ 8,000 ಕೋಟಿ ಕೊಟ್ಟಿದ್ದಾರೆ. ಇವರು ಏನೂ ಇಲ್ಲ. 110 ಹಳ್ಳಿಗೆ 200 ಕೋಟಿ ಬಿಟ್ರೆ ಇನ್ನು ಉಳಿದಿರೋಂತ 800 ಕೋಟಿ ನಮ್ ಬಡ್ಜೆಟ್. ಅದು ನಮ್ ಬಡ್ಜೆಟ್ ಅಲ್ಲಿ 800 ಕೋಟಿಯನ್ನ ತೋರಿಸಿ ಮತ್ತೆ ಇದನ್ನ 800 ಕೋಟಿಯನ್ನ ಈ ಬಡ್ಜೆಟ್ ಅಲ್ಲಿ ತೋರಿಸಿದ್ರು. ಒಟ್ಟಾರೆ ಈ ಬಡ್ಜೆಟ್ ಉಪ್ಪು ಹುಳಿ ಏನು ಇಲ್ಲ, ನಿರಸನ ಬಡ್ಜೆಟ್. ಚುನಾವಣೆಗೆ ಸ್ಟಂಟ್ ಮಾಡಿ ಬೋಗಸ್ ಮಾಡುವಂತ ಬೋಗಸ್ ಬಡ್ಜೆಟ್. ಇದನ್ನ ನಾವು ಧಿಕ್ಕರಿಸಿದಿರಿ. ವಿಧಾನಸಭೆ ಒಳಗಡೆನೂ ಪ್ರತಿಭಟನೆ ಮಾಡಿದಿರಿ. ಇದು ಕೇಂದ್ರವನ್ನ ಬೈಯುವಂಥದ್ದು. ನರೇಂದ್ರ ಮೋದಿ ಅವರನ್ನ ಬೈಯೋದಕ್ಕೆ ಸೀಮಿತವಾಗಿ ಸಿದ್ದರಾಮಯ್ಯನವರು ಅವರ ಹೆಗಲನ್ನ ತಟ್ಕೊಂಡಿದ್ದಾರೆ. ಇದು ರಾಜ್ಯದ ಜನತೆಗೆ ಒಳಿತಲ್ಲ. ಇದು ಸಿದ್ದರಾಮಯ್ಯನವರಿಗೆ ಒಳಿತಾಗ್ಬೋದು, 40% ಕಮಿಷನ್ಗೆ ಒಳಿತಾಗ್ಬೋದು. ಆದರೆ ರಾಜ್ಯದ ಜನತೆಗೆ ಕೇಡನ್ನ ಮಾಡಿದ್ದಾರೆ. ಬಡವರಿಗೆ ದ್ರೋಹವನ್ನ ಮಾಡಿದ್ದಾರೆ, ರೈತರಿಗೆ ದ್ರೋಹವನ್ನ ಮಾಡಿದ್ದಾರೆ. ಇದು ದ್ರೋಹ ಮಾಡಿರುವಂತ ಬಡ್ಜೆಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.